ಸುನೀಲ್, ರಾಜ್ಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು. ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡುವುದರಿಂದ ಅಮೂಲ್ಯವಾದ ಪ್ರಾಣ ಉಳಿಸಲು ಸಹಕಾರಿಯಾಗುತ್ತದೆ ಎಂದು ಶ್ವಾಸಕೋಶ ತಜ್ಞ ಡಾಕ್ಟರ್ ನಟರಾಜ್ ಹೇಳಿದರು. ಸಾರ್ವಜನಿಕ ಆಸ್ಪತ್ರೆ ಒಳನರಸೀಪುರ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ರಕ್ತನಿಧಿ ಕೇಂದ್ರ ಹಾಗೂ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಹಾಸನ ಇವರ ಸಹಯೋಗದೊಂದಿಗೆ ಆಸ್ಪತ್ರೆಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ರಕ್ತದಾನಿಗಳ ದಿನದ ಪ್ರಯುಕ್ತ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಕ್ತದಾನ ಮಾಡುವುದರಿಂದ ಎಷ್ಟೋ ಜೀವಗಳನ್ನು ಉಳಿಸಿದಂತಾಗುತ್ತದೆ. 18 ವರ್ಷ ಮೇಲ್ಪಟ್ಟವರಿಂದ 60 ವರ್ಷದವರೆಗೂ ರಕ್ತದಾನ ಮಾಡಬಹುದು. ಕೆಲವರು ಆರೋಗ್ಯದಾಯಕ ದೃಷ್ಟಿಯಿಂದ 10 ರಿಂದ 12 ಬಾರಿ ರಕ್ತದಾನ ಮಾಡಿ ಆರೋಗ್ಯವಂತರಾಗಿದ್ದಾರೆ. ಇಂತಹ ಮಹಾದಾನಿಗಳಿಂದ ಅಪಘಾತಕ್ಕೆ ಒಳಗಾದವರಿಗೆ, ಹೆರಿಗೆ ಸಮಯದಲ್ಲಿ ರಕ್ತಸ್ರಾವ ಆಗುವ ಮಹಿಳೆಯರಿಗೆ ತುಂಬಾ ಉಪಯುಕ್ತವಾಗಿದೆ. ರಕ್ತದಾನ ಮಾಡುವುದರಿಂದ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ. 80ಕ್ಕಿಂತಲೂ ಹೆಚ್ಚು ಜನರು ಹೃದಯಾಘಾತವನ್ನು ತಡೆಗಟ್ಟಲು ಸಹಕಾರಿಯಾಗುತ್ತದೆ. ರಕ್ತದ ಒತ್ತಡ, ಇತರೆ ಕೆಲವು ರೋಗಗಳನ್ನು ತಡೆಗಟ್ಟಲು ಸಹಾಯವಾಗುತ್ತದೆ ಎಂದು ಹೇಳಿದರು. ಈ ಪ್ರಪಂಚದಲ್ಲಿ ಹೈಯೆಸ್ಟ್ ಸಾಯ್ತಾ ಇರೋದು ಆಕ್ಸಿಡೆಂಟ್. ಸೆಕೆಂಡ್ ಹಾರ್ಟ್ ಕ್ಯಾನ್ಸರ್ಗೆಲ್ಲ ಬರ್ತಾ ಹೋಗುತ್ತೆ. ಈ ಪ್ರಪಂಚ ಎಲ್ಲಿ ನೋಡಿ ರೈಲ್ವೆ ಆಕ್ಸಿಡೆಂಟ್ ಆಯ್ತು, ದಿವಸ ಕೇಳಿ ನಮ್ಮ ಮಾತುಗಳು ನಮ್ಮ ಒಳ್ಳೆಯ ತಾಲೂಕಲ್ಲೇ ವಾರ್ಡ್ ಮುಂದೆ ಆಗಲಿ ಅಂತ ನೋಡಿ. ಅಲ್ಲಿ ಇಡೀ ಪ್ರಪಂಚ ಲೆಕ್ಕ ಹಾಕೊಳ್ಳಿ, ಹೈಯೆಸ್ಟ್ ಡೆತ್ ಈಸ್ ಡ್ಯೂ ಟು ಆಕ್ಸಿಡೆಂಟ್ ಇನ್ ದ ವರ್ಲ್ಡ್ ಈಗ ಪ್ರೆಸೆಂಟ್. ಅಂತ ಸಮಯದಲ್ಲಿ ರಕ್ತ ಕೊಟ್ಟರೆ ಎಷ್ಟೋ ಜನ ಸಾವು ಉಳಿತಾಯ ಆಗುತ್ತೆ. ಹಾಸನ ಜಿಲ್ಲಾ ರಕ್ತನಿಧಿ ಕೇಂದ್ರದ ಅಧಿಕಾರಿ ಡಾಕ್ಟರ್ ನಾಗಲಕ್ಷ್ಮಿ ಮಾತನಾಡಿ, ರಕ್ತದಾನ ಶಿಬಿರ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿದೆ. ನಮ್ಮ ರಕ್ತನಿಧಿ ಕೇಂದ್ರ ರಾಷ್ಟ್ರಮಟ್ಟದಲ್ಲಿ ಒಳ್ಳೆಯ ಹೆಸರು ಪಡೆದುಕೊಂಡಿದೆ ಎಂದು ತಿಳಿಸಿದರು. ಈ ವರ್ಷದ ಘೋಷಣೆ ಎಂದರೆ ರಕ್ತ ಕೊಡಿ ಜೀವ ಉಳಿಸಿ ಎನ್ನುವುದಾಗಿದೆ. ಹೆರಿಗೆಯ ಸಮಯದಲ್ಲಿ ಕೆಲವರಿಗೆ ದಟ್ಟಸ್ರಾವವಾಗುತ್ತಿರುವ ಹಾಗೂ ಅಪಘಾತವಾದ ಸಂದರ್ಭದಲ್ಲಿ ರಕ್ತ ಅತ್ಯಂತ ಪ್ರಮುಖವಾದುದು. ಆದ್ದರಿಂದ ಪ್ರತಿಯೊಬ್ಬರು ರಕ್ತದಾನ ಮಾಡಿದರೆ ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆಯಾಗುತ್ತದೆ ಎಂದರು. ಇದು ಒಂದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದಂತ ಒಂದು ರಕ್ತನಿಧಿ ಕೇಂದ್ರ ಆಗಿದೆ. ತುಂಬಾ ಹೆಮ್ಮೆ ಆಗ್ತಿದೆ. ಅದು ತುಂಬಾ ಚೆನ್ನಾಗಿ ಒಂದು ಮೇಂಟೆನೆನ್ಸ್ ಕೂಡ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡಿದೀವಿ. ಚೆನ್ನಾಗಿದೆ ಎಲ್ಲ ಸದ್ದು. ಅದಕ್ಕೆ ನಿಮ್ಗಳೆಲ್ಲ ಸಹಕಾರನೂ ತುಂಬಾ ಇಂಪಾರ್ಟೆಂಟ್. ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ, ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ. ಈ ಇವತ್ತಿನ ಸ್ಲೋಗನ್ ಏನಂದ್ರೆ ಗಿವ್ ಬ್ಲಡ್, ಗಿವ್ ಪ್ಲಾಸ್ಮಾ, ಸೇವ್ ಲೈಫ್ಸ್. ಅಂದ್ರೆ ರಕ್ತನ ಕೊಡಿ, ಪ್ಲಾಸ್ಮಾನ ಕೊಡಿ ಹಾಗೂ ಜೀವನ ಉಳಿಸಿ ಅಂದ್ರೆ ಒಂದು ಸ್ಲೋಗನ್ ಆಗಿದೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ರಕ್ತ ಹಾಗೂ ಪ್ಲಾಸ್ಮಾ ಎರಡು ಬೇರೆ ಬೇರೆ ಏನಲ್ಲ, ಎರಡು ಒಂದೇ ಅಂಶ. ನಿಮ್ಗೆಲ್ಲ ಗೊತ್ತಿರೋಂಗೆ ಹೆರಿಗೆ ಸಂದರ್ಭದಲ್ಲಿ ರಕ್ತಸ್ರಾವ ಇರ್ಬೋದು, ಅಥವಾ ಈಗೆಲ್ಲ ಆಕ್ಸಿಡೆಂಟ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ತದೆ. ಫೋರ್ ವೀಲರ್ಸ್, ನ್ಯಾಷನಲ್ ಹೈವೇ ನಲ್ಲೆಲ್ಲ ತುಂಬಾ ಆಕ್ಸಿಡೆಂಟ್ಸ್ ಎಲ್ಲ ಆಗಿ ರೋಡ್ಗಳು ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಈಗ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ. ಸೊ ಅಂತ ಟೈಮಲ್ಲಿ ಆಗುವಂತ ಒಂದು ರಕ್ತಸ್ರಾವಕ್ಕೆ ರಕ್ತಕ್ಕೆ ಪರ್ಯಾಯವಾದ ವಸ್ತುನ ಇದುವರೆಗೂ ತಯಾರು ಮಾಡಕ್ ಆಗಿಲ್ಲ. ಅದನ್ನು ನಾನು ಹೇಳೇ ಹೇಳ್ತೀನಿ. ಅದಕ್ಕೆ ನೀವು ಕೊಡುವಂತ ಒಂದು ರಕ್ತದಾನನೇ ಒಂದು ಬದಲಿ ವ್ಯವಸ್ಥೆ. ಕಾರ್ಯಕ್ರಮದಲ್ಲಿ ಆಪ್ತ ಸಮಾಲೋಚಕಿ ಭಾನುಶ್ರೀ, ರಕ್ತನಿಧಿ ತಂತ್ರಜ್ಞಾನ ಎಂ ಪ್ರಕಾಶ್, ಸಿಬ್ಬಂದಿ ವರ್ಗ ಹಾಜರಿದ್ದರು. ಮುಂಗಾರು ವಿಳಂಬವಾಗಿದ್ದು ಮುಂದಿನ 4-5 ದಿನಗಳಲ್ಲಿ ಮಳೆ ಬಾರದಿದ್ದರೆ ಈಗಾಗಲೇ ಒಣಗುತ್ತಿರುವ ಬೆಳೆ ಸಂಪೂರ್ಣ ಹಾಳಾಗಲಿದ್ದು